ಇತ್ತೀಚಿನ ಕೆಲ ನಡೆ ನುಡಿ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಜನ ನಿಮ್ಮನ್ನು ಹೆಂಗೆ ಜಡ್ಜ್ ಮಾಡ್ತಿದ್ದಾರೆ ಅಂದರೆ ಅನುಕೂಲ ಸಿಂಧುತ್ವ ಅಷ್ಟೇ. ಇವ್ರದ್ದು ಯಾವುದೇ ಒಂದು ವಾದ ಅಲ್ಲ, ಯಾವ ವಾದದಿಂದ ತಮ್ಮ ವಾದಕ್ಕೆ ಅನುಕೂಲ ಸಿಗುತ್ತೋ ಆ ಕಡೆಗೆ ಶಿಫ್ಟ್ ಆಗೋರು. ಹಿ ಹಿಮ್ಸೆಲ್ಫ್ ಈಸ್ ಕನ್ಫ್ಯೂಸ್ಡ್ ಆ್ಯಂಡ್ ಹಿ ಈಸ್ ಟ್ರೈಂಗ್ ಟು ಕನ್ಫ್ಯೂಸ್ ದ ಸೊಸೈಟಿ. ಹೀಗೂ ಕೂಡ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು, ಅವ್ರ ಇಂಟರ್ಪ್ರಿಟೇಷನ್ಗೆ ಅದು ಬಿಟ್ಟಿದ್ದು. ಇದು ಯಾರು ಹೇಳ್ತಾ ಇದ್ದಾರೆ, ಅವರು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಭಾಳ ಮುಖ್ಯವಾಗುತ್ತೆ. ನನ್ನ ಅಭಿಪ್ರಾಯ ಪ್ರಕಾರ, ನನ್ನ ವಾದ ಪ್ರಕಾರ, ಯಾರಾದ ಇವತ್ತಿನ ದಿನ 2800 ಮತ್ತು 2900 ಪಕ್ಷಗಳು ಇವತ್ತು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅವರೆಲ್ಲ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಪರ, ನಾನು ಸಂವಿಧಾನ ಜೇಬಿಂದ ತೆಗಿತೀನಿ, ಸಂವಿಧಾನ ಜಾಥಾ ಮಾಡ್ತೀನಿ, ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ಆ 2900 ಪಕ್ಷಗಳು ನನ್ನ ಹೇಳೋ ಪ್ರಕಾರ ಯಾರು ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ. ಯಾರಾದರೂ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ಸತ್ಯಪಂಟನೇ ಸಂವಿಧಾನ ಎತ್ತಿಡಿತಾ ಇರೋದು. ನೀವೇ ನಿಮ್ಮ ಅಧ್ಯಯನ ಏನು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ಮಾತನಾಡುವವರು ಅಂಬೇಡ್ಕರ್ ಅವರನ್ನು ಏನು ಓದ್ಕೊಂಡಿದ್ದಾರೆ, ಸಂವಿಧಾನದ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೂ ನೇರವಾಗಿ ಹೇಳ್ತೀನಿ, ನಿಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಬರ್ತಿರುವ ಕಮೆಂಟು ಡ್ರಗ್ ಮಾಡಿ ಪುಸ್ತಕ ಓದೋದನ್ನು ಬಿಟ್ಟು ಸರಿಯಾದ ಮನಸ್ಥಿತಿಯಲ್ಲಿ ಓದಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಚೇತನ್ ಅವರು ಅದನ್ನು ಮಾಡ್ತಿಲ್ಲ. ನಿಮ್ಮದೇ ಕಾಮೆಂಟ್ ಬಾಕ್ಸ್ನ ಕಾಮೆಂಟ್ ಸರ್. ಕಾಮೆಂಟ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ನಮಗೆ ಅದನ್ನು ನಾವೆಲ್ಲ ಹೇಳ್ದಂಗೆ ಯಾವ ದೃಷ್ಟಿಕೋನದಿಂದ ಕಾಮೆಂಟ್ ಮಾಡ್ತೀರಾ, ನಿಮ್ಮ ಒಂದು ರೀತಿಯ ಬಯಸ್ಗಳೇ, ನಿಮ್ಮ ಒಂದು ರೀತಿಯ ಪೂರ್ವಾಗ್ರಹ ಪೀಡಿತಗಳಿಗೆ ಪ್ರಶ್ನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ತಪ್ಪಾಗಲ್ಲ.